ಚಾಮ್ಸ್ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರಿಯಾ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ. ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಾವು ಫ್ಯಾಷನ್, ಟ್ರಾವೆಲ್ ಆ್ಯಂಡ್ ಲೈಫ್ ಸ್ಟೈಲ್ ರಿಲೇಟೆಡ್ ವಿಡಿಯೋಸ್ ಮಾಡ್ತೀವಿ. ಸೊ ಮಿಸ್ ಮಾಡದೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪ್ರೀವಿಯಸ್ ವಿಡಿಯೋಸ್ ಏನಾದರೂ ನೋಡಿಲ್ಲ ಅಂತಂದರೆ ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. 6 ಮಂತ್ಸಲ್ಲಿ 40 kilos ಆಫ್ ವೆಯ್ಟ್ ಲಾಸ್ ಹೇಗೆ ಮಾಡಿದೆ ಅಂತ ಅದನ್ನು ಚೆಕ್ ಮಾಡಿ. ಹಾಗೇನೇ ಶ್ವೇತಾ ಝೂಕ್ ಬ್ಯಾಗ್ನ 1 year ಯೂಸ್ ಮಾಡಿ ಅದರ ಹಾನೆಸ್ಟ್ ರಿವ್ಯೂ ಕೊಟ್ಟಿದ್ದಾಳೆ, ಅದನ್ನು ಚೆಕ್ ಮಾಡಿ. ಅದಕ್ಕಿಂತ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನನ್ನ ವೆಯ್ಟ್ ಲಾಸ್ ಜರ್ನಿ ವಿಡಿಯೋಲಿ ಹೇಳಿದ್ದೆ, ನಾನು ಮಧ್ಯಾಹ್ನ ಮಾತ್ರ ನಾನು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೆ, ಸ್ಯಾಟಿಸ್ಫೈಯಿಂಗ್ ಮೀಲ್ ಮಾಡ್ತಿದ್ದೆ ಅಂತ. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ನನ್ನ ಮಧ್ಯಾಹ್ನದ ಲಂಚ್ ಹೇಗಿರುತ್ತೆ, ಏನೇನೆಲ್ಲ ತಿಂತೀನಿ ಅಂತ ತೋರಿಸ್ತೀನಿ. ಈ ಊಟನೇ ನಾನು 11 ಮಂತ್ಸಿಂದ ತಿಂತಾ ಇರೋದು. ಆ್ಯಂಡ್ ಇದೇ ಲಂಚ್ನ ಮಾಡಿಕೊಂಡು ನಾನು 40 kgs ಆಫ್ ವೆಯ್ಟ್ ಲಾಸ್ ಆಗಿರೋದು. ಸೊ ಏನೇನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ನನ್ನ ಮಧ್ಯಾಹ್ನದ ಲಂಚಲ್ಲಿ ಅಂತ ತೋರಿಸ್ತೀನಿ, ಬನ್ನಿ. ಮೊದಲನೇದಾಗಿ ಬಾಳೆಕಾಯಿ ಪಲ್ಯ ತೊಗೊಂಡಿದ್ದೀನಿ, ಅರೌಂಡ್ 150 calories ಅಷ್ಟು. ಇದರ ಜೊತೆಗೆ ಆಲ್ಟರ್ನೇಟ್ ಡೇಸ್ ನುಗ್ಗೆ ಸೊಪ್ಪಿನ ಪಲ್ಯ ತೊಗೋತೀನಿ, ಅದು ಹೆಲ್ತ್ಗೆ ತುಂಬ ಒಳ್ಳೆಯದು ಆ್ಯಂಡ್ ಕ್ಯಾಲರೀಸ್ ಕೂಡ ತುಂಬ ಕಡಿಮೆ. ನೆಕ್ಸ್ಟ್ ಅರೌಂಡ್ 100 grams ಅಷ್ಟು ಸೋಯಾ ಚಂಕ್ಸ್ ಪಲ್ಯ ತೊಗೊಂಡಿದ್ದೀನಿ, ಅಪ್ರಾಕ್ಸ್ 300 calories ಇದೆ ಇದು. ಆ್ಯಂಡ್ 55 grams ಅಷ್ಟು ಪ್ರೋಟೀನ್ ಸಿಗುತ್ತೆ. ನನ್ನ ಮೀಲಿನ ಹೈಯೆಸ್ಟ್ ಕ್ಯಾಲರಿ ಇರೋ ಡಿಶ್ ಇದು. ಸೋಯಾ ಚಂಕ್ಸ್ ಬದಲು ನಾನು ಕೆಲವು ಸತಿ ಟೋಫು ತೊಗೋತೀನಿ, ಇಲ್ಲ ಅಂದರೆ ಅರೌಂಡ್ 180 to 200 grams ಆಫ್ ಚಿಕನ್ ಫಿಲೆಟ್ ಆರ್ ಚಿಕನ್ ಲಿವರ್ ತೊಗೋತೀನಿ, ಇಲ್ಲ ಸಮ್ಟೈಮ್ಸ್ ವಿತೌಟ್ ಆಯಿಲ್ ಗ್ರಿಲ್ ಮಾಡಿರೋ ಫಿಶ್ ತೊಗೋತೀನಿ. ಈ ಎರಡು ಡಿಶಸ್ಸೇ ಅಪ್ರಾಕ್ಸ್ 450 calories ಆಗುತ್ತೆ. ಇದರ ಜೊತೆಲಿ ರಾ ಕುಕುಂಬರ್ಸ್ ಆ್ಯಂಡ್ ಆನಿಯನ್ ತೊಗೋತೀನಿ, ಅರೌಂಡ್ 50 calories. ನೆಕ್ಸ್ಟ್ ನಾನು ಅರೌಂಡ್ 150 calories ಅಷ್ಟು ಲಿಟಲ್ ಮಿಲೆಟ್ಸ್ ತೊಗೋತೀನಿ, ಸಾಮೆ ಅಕ್ಕಿ ಅಂತ ಹೇಳ್ತಾರೆ ಇದನ್ನು. ಇದು ಬೇಗ ಹೊಟ್ಟೆ ತುಂಬುತ್ತೆ ಆ್ಯಂಡ್ ತುಂಬ ಬೇಗ ಹೊಟ್ಟೆ ಹಶ್ವೆ ಆಗೋದಿಲ್ಲ. ಲಿಟಲ್ ಮಿಲೆಟ್ ಬಂದು ಕಾಂಪ್ಲೆಕ್ಸ್ ಕಾರ್ಬ್ಸ್ ಆ್ಯಂಡ್ ಟೇಸ್ಟ್ ಕೂಡ ಆಲ್ಮೋಸ್ಟ್ ರೈಸ್ ಥರನೇ ಇರುತ್ತೆ. ನೆಕ್ಸ್ಟ್ 100 calories ಅಷ್ಟು ದಾಲ್ ಆ್ಯಂಡ್ 50 calories ಅಷ್ಟು ಪ್ರೋಬಯೋಟಿಕ್ ಕರ್ಡ್ ತೊಗೋತೀನಿ. ಸೊ ಇದು ನನ್ನ ಮಧ್ಯಾಹ್ನದ ಊಟ, ಅರೌಂಡ್ 800 calories ಅಷ್ಟು. ನನ್ನ 3/4 ಆಫ್ ಪ್ಲೇಟ್ ಬರೀ ಫೈಬರ್ ಆ್ಯಂಡ್ ಪ್ರೋಟೀನಿಂದ ತುಂಬಿರುತ್ತೆ, ಲೈಕ್ ಪಲ್ಯಗಳಿಂದ. ಅದನ್ನೇ ನಾನು ಫಸ್ಟ್ ಖಾಲಿ ಮಾಡೋದು ಅಷ್ಟೇ. ಊಟ ತಿನ್ನಬೇಕಾದ್ರೆ ಫಸ್ಟ್ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಲಿಟಲ್ ಮಿಲೆಟ್ ತಿಂತೀನಿ. ಸಮ್ಟೈಮ್ಸ್ ನಾನು ಲಿಟಲ್ ಮಿಲೆಟ್ ಆ್ಯಂಡ್ ದಾಲ್ ತಿನ್ನೋಕೆ ಬದಲು ಲಿಟಲ್ ಮಿಲೆಟ್ನಲ್ಲೇ ಪುಳಿಯೋಗರೆ, ವಾಂಗಿಬಾತ್, ಪೊಂಗಲ್ ಈ ಥರ ಡಿಶಸ್ ತೊಗೋತೀನಿ. ಆ್ಯಂಡ್ ಮಧ್ಯಾಹ್ನದ ಊಟನೇ ನಾನು ತಿನ್ನೋವಂಥ ಹೈಯೆಸ್ಟ್ ಕ್ಯಾಲರಿ ಮೀಲ್. 800 to 900 calories ಆಗುತ್ತೆ ನನ್ನ ಮಧ್ಯಾಹ್ನದ ಊಟ. ಯೂಶಲಿ ಬೆಳಿಗ್ಗೆ ಹೊತ್ತು ಫ್ರೂಟ್ಸ್ ಆ್ಯಂಡ್ ಈವ್ನಿಂಗ್ ವೆಜಿಟೇಬಲ್ಸ್ ತಿನ್ನೋದ್ರಿಂದ ಮಧ್ಯಾಹ್ನದ ಊಟದಲ್ಲಿ ನಾನು ಆದಷ್ಟು ಎಲ್ಲನೂ ಇನ್ಕ್ಲೂಡ್ ಮಾಡ್ಕೋತೀನಿ. ಸೊ ನೋಡಿದ್ರಲ್ಲ, ಇದೇ ನನ್ನ ಮಧ್ಯಾಹ್ನದ ಮೀಲ್. ನಾನು 11 ಮಂತ್ಸಿಂದ ಇದನ್ನೇ ಊಟ ಮಾಡ್ತಾ ಇರೋದು. ಆ್ಯಂಡ್ ನನಗೆ ಬೋರ್ ಅಂತೂ ಆಗ್ತಿಲ್ಲ, ಬಿಕಾಸ್ ಎವ್ರಿ ಡೇ ಏನೋ ಒಂದು ಡಿಫ್ರೆನ್ಸ್ ಅಂತ ಇರುತ್ತೆ, ಲಿಟಲ್ ಚೇಂಜಸ್ ಅಂತ ಮಾಡ್ಕೋತಾ ಇರ್ತೀನಿ. ಆ್ಯಂಡ್ ಟೇಸ್ಟಿ ಆಗಿದೆ ಊಟ. ಯೂಶಲಿ ಡಯಟ್ ಊಟ ಅಂದರೆ ಟೇಸ್ಟಿ ಇರಲ್ಲ ಅಂತ ತುಂಬ ಜನಕ್ಕೆ ಬೇಜಾರಾಗುತ್ತೆ, ಬಟ್ ನನ್ನ ಮೀಲ್ ಮಾತ್ರ ನಾನು ಆದಷ್ಟು ಟೇಸ್ಟಿಯಾಗಿ ತೊಗೊಳೋದಕ್ಕೆ ನೋಡ್ತೀನಿ. ನನಗೆ ನೋಡ್ತಾ ಇದ್ದಂಗೆ ಹೊಟ್ಟೆ ತುಂಬೋಗುತ್ತೆ, ಬಿಕಾಸ್ ಪ್ಲೇಟ್ ಫುಲ್ ಎಲ್ಲ ಡಿಶಸ್ಸು ಇರುತ್ತೆ ಆ್ಯಂಡ್ ಹೆಲ್ದಿಯಾಗಿರೋದೇ ಎಲ್ಲ ಇರೋದು. ಫಸ್ಟ್ ನಾನು ಪಲ್ಯಗಳನ್ನ ಖಾಲಿ ಮಾಡ್ತೀನಿ, ದೆನ್ ಇದು ಲಿಟಲ್ ಮಿಲೆಟ್ ಆ್ಯಂಡ್ ಪ್ರೋಟೀನ್ಗೆ ಸೋಯಾ ಚಂಕ್ಸ್ ತೊಗೋತೀನಿ. ಸೋಯಾ ಚಂಕ್ಸ್ ಬದಲು ನಾನ್ ವೆಜ್ ತಿನ್ನೋದಿನ ಚಿಕನ್ ಇರುತ್ತೆ ಅಲ್ಲಿ, ಗ್ರಿಲ್ಡ್ ಚಿಕನ್, ಅಗೇನ್ ವಿತೌಟ್ ಆಯಿಲ್. ನನ್ನ ಫೇವ್ರೇಟ್ ಅದು. ಲೈಕ್ 11 ಮಂತ್ಸ್ ತಿಂದಿದ್ದೀನಿ, ಆದರೂ ಬೇಜಾರಾಗಿಲ್ಲ. ಎವ್ರಿ ಡೇ ಲೈಕ್ ನಾನ್ ವೆಜ್ ಯಾವಾಗ ತಿಂತೀನಿ ಆವಾಗ ತಿಂತಾ ಇದ್ದಿದ್ದೆ ನಾನು ಗ್ರಿಲ್ಡ್ ಚಿಕನ್, ಬೇಜಾರಾಗಿಲ್ಲ. ಸೊ ಖಂಡಿತ ಆ ರೆಸಿಪಿನೂ ಶೇರ್ ಮಾಡ್ತೀನಿ, ತುಂಬ ಈಸಿ. ನನಗೆ ಬ್ಯುಸಿ ಶೆಡ್ಯೂಲಲ್ಲಿ ಕ್ವಿಕ್ಕಾಗಿ ಮಾಡ್ಕೊಡೋದು ಅದು. ಸೊ ಆದಷ್ಟು ನಾನು ಅದನ್ನೇ ತಿಂತಾ ಇದ್ದಿದ್ದು. ಆ್ಯಂಡ್ ಯಾರ್ಯಾರಿಗೆ ರೈಸ್ ಬಿಡೋದಕ್ಕೆ ಕಷ್ಟ ಆಗುತ್ತೆ ಅನಿಸುತ್ತೆ, ಅವ್ರು ಖಂಡಿತವಾಗ್ಲೂ ಲಿಟಲ್ ಮಿಲೆಟ್ ಟ್ರೈ ಮಾಡಿ. ಸಾಮೆ ಅಕ್ಕಿ ಅಂತ ಹೇಳ್ತಾರೆ, ಅದು ರೈಸ್ ತಿಂದ ಹಾಗೆ ಇರುತ್ತೆ, ಟೇಸ್ಟ್ ಅಷ್ಟು ಡಿಫ್ರೆನ್ಸ್ ಇರೋದಿಲ್ಲ. ಆ್ಯಂಡ್ ರೈಸ್ ಬಿಟ್ಟಿದ್ದೀವಿ ಅನ್ನೋ ಫೀಲ್ ಬರೋಲ್ಲ, ಬಿಕಾಸ್ ನನಗೆ ರೈಸ್ ತುಂಬಾ ಇಷ್ಟ ಆಯಿತು. 1 time ಆದರೂ ರೈಸ್ ತಿನ್ನಬೇಕಿತ್ತು. ಆ್ಯಂಡ್ ಚಪಾತಿ ಎಲ್ಲ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಚಪಾತಿ, ರೋಟಿ ಇಂಥದನ್ನೆಲ್ಲ ದೂರ, ದಲಿಯಾ ಇದ್ಯಾವುದು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಓಟ್ಸ್ ಎಲ್ಲ ನಾನು ಅಷ್ಟು ಅದೆಲ್ಲ ತಿನ್ನೋದಿಲ್ಲ. ಸೊ ಆವಾಗ ನನಗೆ ಬೆಸ್ಟ್ ಆಲ್ಟರ್ನೇಟಿವ್ ರೈಸ್ಗೆ ಸಿಕ್ಕಿದ್ದು ಅಂದರೆ ಲಿಟಲ್ ಮಿಲೆಟ್. ಇದು ರೈಸ್ ತಿಂದ ಹಾಗೆ ಇರುತ್ತೆ. ಆ್ಯಂಡ್ ಇದನ್ನು ತಿಂದಾಗಿಂದ ನಾನು ರೈಸನ್ನು ಅಷ್ಟು ಮಿಸ್ ಮಾಡ್ತಾ ಇಲ್ಲ.
ಆ್ಯಂಡ್ ಇದರಲ್ಲಿ ಲಿಟಲ್ ಮಿಲೆಟಲ್ಲಿ ಪುಳಿಯೋಗರೆ ಆಗಿರ್ಬೋದು, ವಾಂಗಿಬಾತ್ ಇದೆಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ರೈಸ್ಗಿಂತ ತುಂಬ ಚೆನ್ನಾಗಿರುತ್ತೆ. ಸೊ ಖಂಡಿತವಾಗ್ಲೂ ಲಿಟಲ್ ಮಿಲೆಟ್ನ ಟ್ರೈ ಮಾಡಿ. ಆ್ಯಂಡ್ ಹೇಗೆ ಅನಿಸ್ತು ಲಿಟಲ್ ಮಿಲೆಟ್ ಅನ್ನೋದು ನನಗೆ ತಿಳಿಸಿ. ಸೊ ಏನನ್ನಿಸ್ತು ನನ್ನ ಮಧ್ಯಾಹ್ನದ ಮೀಲ್ನ ನೋಡಿ ಅಂತ ಕಮೆಂಟ್ ಮಾಡಿ. ಹಾಗೆ ನಾನು ಫುಲ್ ಡೇ ಏನೇನು ತಿಂತೀನಿ ಅಂತ ಗೊತ್ತಾಗಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನೊಂದು ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ವೆಯ್ಟ್ ಲಾಸ್ ವಿಡಿಯೋನ ಇನ್ನೂ ನೋಡಿಲ್ಲ ಅಂತಂದರೆ ಅದನ್ನೂ ಹೋಗಿ ಚೆಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಅಸ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್.